ಅವ್ರಿಗೆ ಕೇಳಿದ್ರು ಮಹಾರಾಜರ ನಿಮ್ಗೆ ಹೊರ ಕಾಲೇಜ್ ಹಚ್ಚೋಣ್ರು ಅಥವಾ ಚಿಕ್ಕೋಡಿಗೆ ಹಚ್ಚೋಣ್ರು. ಅವ್ರು ಚಿಕ್ಕೋಡಿಗೆ ಕೇಳಿ ಇಂಡಿಪೆಂಡೆಂಟ್ ಕಾಲೇಜ್ ಹತ್ತಪ್ಪ ಅಂತೇಳಿ ಚೀಟಿ ಬರೆದಿಟ್ಟಿದ್ದು ರೀ. ಅವ್ರು ಹತ್ತರಪ್ಪ ಅಂತೇಳಿ ಹೇಳ್ರಿ, ಇಲ್ಲೇ ಚಿಕ್ಕೋಡಿಗೆ ಅಡ್ಮಿಷನ್ ಮಾಡಿದ್ವಿ ರೀ. ಅವ್ರನ್ನ ಕೇಳಿಸಿ ನಾವು ಏನೂ ಮಾಡೋದಿಲ್ಲ ರೀ. ಮತ್ತು ಯಾರು ಇವರು ಭವಿಷ್ಯದವ್ರನ್ನ ನಾವು ನಂಬಂಗಿಲ್ಲ ರೀ. ಅದು ಮಹಾರಾಜರ ಮುಂದೆ ಎಲ್ಲ ಬೇಯಿಸ್ತಾರೆ. ಹಾಂ, ನಾವು ನಂಬೋದು ಅಂದ್ರೆ ಮಹಾರಾಜರನ್ನ ಅಷ್ಟೇ ರೀ. ಅವ್ರನ್ನ ಬಿಟ್ಟರೆ ಎರಡನೇದವ್ರನ್ನ ನಾವು ನಂಬೋದಿಲ್ಲ ರೀ. ಅದು ಇದು ನಮ್ಮ ಹಾಂ ರೀ, ಭಾರಿ ಗ್ರೇಟ್ಫುಲ್ ಅನಿಸ್ತು ಬಿಡ್ರಿ ಈ ಸ್ಟೋರಿ ಕೇಳಿ ನಮ್ಗೆ ಹೇಳಿ. ಹಾಂ ರೀ, ನನ್ನ ಜೀವನ್ಯಾಗ ಇದು ನಿಜ ಜೀವನ್ಯಾಗ ನಡೆದ ಸ್ಟೋರಿ ರೀ ಅದು ರೀ. ಅದಕ್ಕೆ ದಯಮಾಡಿ ಇದನ್ನು ನೀವು ಯೂಟ್ಯೂಬ್ನಾಗ ಹಾಕಿ 4 ಭಕ್ತರಿಗೆ ಇದನ್ನು ಮುಟ್ಟುವಂಗ ಮಾಡ್ರಿ. ಅಲ್ರಿ ದಯಮಾಡ್ರಿ ಅದನ್ನ ಮಾಡೇ ಹಂಗ ಅನ್ನಕ್ ಹೋಗ್ಬೇಡ್ರಿ ಅಣ್ಣ. ನಮ್ಕಿಂತ ದೊಡ್ಡವ್ರದ್ರಿ ನೀವು. ನಾವೇನ್ ನಿಮ್ ಮುಂದೆ ಹುಟ್ಟದವ್ರ ನಾವೆಲ್ಲ. ಇಲ್ಲ ಇಲ್ರಿ, ಅಂದ್ರೆ ನನ್ನ ಜೀವನ ನಡೆದ ಘಟನಾ ರೀ ಅದು. ಇಲ್ಲ ಈಗ ನಮ್ಮ ಪ್ರೋಗ್ರಾಮ್ ನೋಡಕತ್ತೆ ಎಷ್ಟು ದಿವಸ ಆತ್ರಿ ಅಣ್ಣ ನೀವು? ನಾ ಈಗ ನೋಡಕತ್ ಒಂದು ತಿಂಗಳ ಆತ್ ನೋಡ್ರಿ. ಹೆಂಗ ಅನಿಸ್ತಾವ್ರಿ ಕಾರ್ಯಕ್ರಮ ಎಲ್ಲ? ಕಾರ್ಯಕ್ರಮ ನೋಡಿ ನನಗೆ ಮಹಾರಾಜರ ಮ್ಯಾಗ ಭಕ್ತಿ ಮತ್ತೆ ಹೆಚ್ಚಾಗತೈತ್ರಿ. ಮತ್ತೆ ಹೆಚ್ಚಾಗತೈತ್ರಿ. ಈಗ ಇದ್ದಿದ್ದ ಜಾಸ್ತಿ ಇನ್ನೂ ಜಾಸ್ತಿ ಆಗತ್ರಿ. ಇನ್ನೂ ಜಾಸ್ತಿ ಆಗತೈತ್ರಿ. ನನಗೆ ಮತ್ತೆ ದಿವಸ ಅಂದ್ರೆ ಹೆಂಗ್ರಿ ಮಹಾರಾಜರ್ ಹಿಂಗೆ ಅಪಾರ ಅಂತೇಳಿ ನನಗೆ ಹೆಚ್ಚಾಗತೈತ್ರಿ. ನಂದು ಏನ್ ಪುಣ್ಯ ರೀ ಬಾಬಾ ಅಂದ್ರ ಇಡೀ ಕರ್ನಾಟಕದಾಗ ಫಸ್ಟ್ ಚಾನಲ್ ಅಲ್ಲ ನಂದು. ಅದ್ರ ಎಲ್ಲಿ ಬಹಳ ದೊಡ್ಡ ಪುಣ್ಯ ಮಾಡಿ ನಾನು. ಸಿಗುದಿಲ್ರಿ ಅದೆಲ್ಲ ಯಾರಿಗೂ. ಎಲ್ಲರಿಗೂ ಸಿಗುದಿಲ್ರಿ. ಎಲ್ಲರಿಗೂ ಸಿಗುದಿಲ್ರಿ ಅದ್ರಿ. ನನಗೆ ಆರಿಸ್ಕೊಂಡಾರಲ್ರಿ ಅವ್ರು. ಹೌದು. ಮತ್ತೊಂದ್ರಿ ನಿಮ್ಮ ಹಿಂದ ಅವ್ರ ಅದಾರ್ರಿ. ಹಿಂಗಂತೀರಿ? ನಿಮ್ ಹಿಂದ ಅವ್ರ ಅದಾರ್ರಿ. ಮತ್ತೊಂದು ನೀವು ಈಗ ಏನ್ ಮಾತಾಡ್ತಾರ ನೋಡ್ರಿ, ಅದ ಮಹಾರಾಜರು ಮಾತಾಡ್ತಾರ್ರಿ, ನೀವು ಮಾತಾಡೋದಿಲ್ರಿ. ಮತ್ ಇನ್ನೊಂದ್ರಿ ನನ್ ಮೈಯನ್ ಕೂದ್ಲ ನೆಟ್ಗಾಗ್ತಾವ್ರಿ. ನಾನು ವಿಡಿಯೋ ಮಾಡ್ತಿರ್ತೀನಲ್ರಿ. ಹಾ ರೀ, ಆಕ್ಷನ್ ಅಂತ ಹೇಳೋ ಮಟ್ಟ ಅಷ್ಟ ನನ್ ಖಬರ್ ಇರ್ತೈತಿ, ಮುಂದ್ ಖಬರ್ ಇರೋದಿಲ್ರಿ ನನಗೆ. ಹಾ, ಇದಕ್ ಕಾರಣ ಅಂದ್ರೆ ಏನ್ರಿ, ಆ ಮೂಮೆಂಟ್ಕ ಮಹಾರಾಜರು ಬರ್ತಾರ್ರಿ ಅಲ್ರಿ. ಅವ್ರ ಬರ್ತಾರ್ರಿ. ಅದು ಮಹಾರಾಜರದು ಪವಾಡ ಬಿಡ್ರಿ. ಮಹಾರಾಜರ ಪವಾಡ. ನನಗ ಒಂದು ಪ್ರಶ್ನೆ ಭಾಳ ದಿವಸ ವಿಚಾರ ಇತ್ತು. ಅಸತ್ಯ ಹೇ ಸತ್ಯ ಘಡ್ತಿಲ್ಲ ಸ್ವಾಮಿ ಸಮರ್ಥ ಇದೇನೈತಿ ನೋಡ್ರಿ, ಇದ್ರಾಗ ಅರ್ಥ ಆಗೋಲಾಗ್ತೈತ್ರಿ. ಹೌದ್ರಿ, ನನಗೆ ಅರ್ಥ ಆಗಿಲ್ಲಾಗಿತ್ರಿ ಇದ್ರಿ. ಯಾವ ದಿವ್ಸ ನಮ್ಮ ಮಿಸ್ಸಸ್ ವಾಚ್ ಹೋಗಿ ರಿಟರ್ನ್ ವಾಚ್ ಯಾವಾಗ ಗೋಲ್ಡ್ ವಾಚ್ ಸಿಗತ್ ನೋಡ್ರಿ, ಅದಕ್ಕೆ ಆ ದಿವ್ಸ ನನಗಿದ ಮಾತಿಂದ ಅರ್ಥ ಆಗೈತ್ರಿ. ಅನ್ನತಕ್ಕ ನನಗೆ ಇದನ್ನ ಮಾತಿಂದ ಅಸತ್ಯ ಸತ್ಯ ಘಡ್ತಿಲ್ಲ ಸ್ವಾಮಿ ಸಮರ್ಥ ಇದು ನನಗೆ ಯಾವಾಗ ಅರ್ಥ ಆಗಿಲ್ರಿ. ಅದಕ್ಕೆ ಬಹಳ ದೊಡ್ಡ ಅರ್ಥ ಅದ ರೀ. ಅದಕ್ಕೆ ಅಂತ ಮಾತು ನೀವು ಪ್ರಪಂಚದಾಗ ಯಾವ ದೈವಿ ಪುರುಷರನ್ನು ಕೊಟ್ಟಿಲ್ಲ. ನಿಮಗೆ ಯಾವ್ದು ಸಾಧ್ಯ ಇಲ್ಲ ಅದನ್ನ ಮಾಡಿ ತೋರಿಸ್ತೀನಿ ಅಂದಂಗ ಅದ್ರ ಅರ್ಥ. ಈಗ ಮೊನ್ನೆ ಒಂದು ದೀಡ್ ತಿಂಗಳ ಹಿಂದೊಮ್ಮೆ ಮಹಾರಾಜರ ದರ್ಶನಕ್ಕೆ ಹೋಗಿನ್ರಿ. ಹೋಗ್ತಾ ನನ್ನ ಫ್ರೆಂಡ್ ಒಬ್ಬ ಭೇಟಿ ಆದ್ರಿ, ಸಂತೋಷ್ ಹಿರೇಮಠ ಅಂತ ಹೇಳ್ರಿ. ಅವ್ನು ನೈಟ್ ಫೋನ್ ಮಾಡಿಕೇನ್ರಿ, ನಾಳೆ ಅಕ್ಕಲ್ಕೊಂತ ಹೊಂಟನಪ್ಪ, ಬರ್ತೇನ ಗಾಡಿ ತಗೊಂಡ್ ಹೊಂಟಾನ, ಬರ್ತೇನ ಒಬ್ಬ ಅದನಪ್ಪ ಅಂತ ಹೇಳ್ರಿ. ನಾ ಏನಿಲ್ಲ ನಾನು ಬರ್ತೇನೆ, ನಾನು ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ರಿ. ಅವ್ರ ಫ್ಯಾಮಿಲಿನೂ ಮಹಾರಾಜರ ಭಕ್ತರ್ರಿ. ಅವ್ರ ಫ್ಯಾಮಿಲಿನೂ ಮಹಾರಾಜರ ಭಕ್ತರು. ಅವ್ನು ನನ್ನ ಕ್ಲಾಸ್ಮೇಟ್ ರೀ. ಅಲ್ಲ ಅಣ್ಣ, ಒಂದು ಏನ್ ಹೆಲ್ಪ್ ಮಾಡ್ರಿ ಅಂತಂದ್ರ ಐ ವಿಲ್ ಪ್ಲೀಸ್ ರಿಕ್ವೆಸ್ಟ್, ನೀವು ಎಲ್ಲಾರು ನಂಬರ್ ಕೊಡ್ರಿ, ಅವ್ರವ್ರ ಎಕ್ಸ್ಪೀರಿಯನ್ಸ್ ಕೇಳ್ಕೊತೇನ, ನನಗೆ ಹೆಲ್ಪ್ ಆಗ್ತದಲ್ಲ ಮುಂದೆ. ಇಲ್ಲ ಕೊಡ್ತಾನ್ರಿ. ಯಾಕಂತಂದ್ರ ಈಗ ನಿಮ್ಮಂತವ್ರು ಹೇಳಿದಾಗ 4 ಜನಕ್ಕ ಆಸೆ ಹುಡ್ತದ ಮಾಡ್ಬೇಕನ್ನೋದು ಒಂದು ಫೀಲಿಂಗ್ ಬರ್ತದ ಅವ್ರಿಗೆ. ರೀ, ಈಗ ಮೊನ್ನೆ ನೋಡ್ರಿ ಒಂದು 15 ದಿವಸ ಹಿಂದ್ರಿ ನಾ ಇಂಚಗಂಜಿ ಹೋಗಿನ್ರಿ. ನಮ್ಮ ಅತ್ಯಾರಿಗೆ ಆರಾಮಿಲ್ಲ ಆಗೈತ್ರಿ. ICUನಾಗ ಅಡ್ಮಿಟ್ ಮಾಡಿರ್ರಿ. ಅದು ಏನ್ ನನಗೆ ತಲೆಯಾಗ ಬತ್ತೆ ಆಮಲ್ರಿ. ಇಲ್ಲ ನಾನು ನಾಳೆ ಅಕ್ಕಲ್ಕೋಟಕ್ಕೆ ಹೋಗಿ ಮಹಾರಾಜರ ದರ್ಶನ ತಗೊಂಡ್ ಬರ್ತೇನ್ರಿ, ನೀವು ಆರಾಮಿರ್ರಿ ಅಂತ ಹೇಳ್ರಿ. ಮರುದಿವ್ಸ ಅಂದ್ರ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಅಕ್ಕಲ್ಕೋಟಕ್ಕೆ ಹೋಗ್ಬೇನ್ರಿ. ಈಗ 20 ದಿವಸ ಹಿಂದ್ರಿ ಕಚೇರಿ ಅದ. ಓಕೆ. ಈ ಆಗಲೇ ನಿಮ್ಗೆ ಏನ್ರಲ್ಲ ಫುಡ್ ಇನ್ಸ್ಪೆಕ್ಟರ್ ಪಿಂಟು ಕಾಗವಾಡೆ ಅಂತ ಹೇಳಿ ಅಂತ ಹೇಳಿ. ಅವ್ರಿಗೆ ನಾ ಕೇಳಿ ಅವ್ರು ಅಂದ್ರಿ, ನೀವು ಅಕ್ಕಲ್ಕೋಟಕ್ಕೆ ನಾ ಹೋದ್ಸರ್ತಿ ನೀವು ನಾನು ಕರೆದ್ರಿ, ನನಗೆ ಬರಾಕ್ ಆಗಲಿಲ್ಲ. ನನಗೆ ಒಂದು ಟೈಪ್ ಅನ್ಸಾಯ್ತ್ರಿ, ನಾ ಯಾವ್ದು ಕಂಡೀಷನ್ ನಾನು ಬೇಕಾದಂತ ಆಫೀಸ್ ತೆಗೆದಿದ್ರು ನಾ ಬಿಟ್ಟು ಅಕ್ಕಲ್ಕೋಟಕ್ಕೆ ಬರಾವ್ರಿ, ನಿಮ್ಮ ಸಂಗಡ ಬರ್ತೇನ್ರಿ. ನೀವು ನನಗೆ ಮನಿಗೆ ಕರೆಯಾಕ ಬರೀ, ಇಲ್ಲ ನಿಮ್ಮ ಮನಿಗೆ ನಾ ಬರ್ತೇನ್ರಿ. ಇನ್ನೊಂದ್ರಿ ಅಣ್ಣ, ನಮ್ಗೆ ಆಸೆ ಏನಂತಂದ್ರ ಈ ಮಹಾರಾಷ್ಟ್ರದಾಗೆಲ್ಲ ಪ್ರತಿ ಮನಿ ಒಳಗ ಸ್ವಾಮಿ ಫೋಟೋ ಇರ್ತದ. ಪ್ರತಿ ಮನಿ ಒಳಗ ಹೌದ್ರಿ. ನಾವು ಜಗಲಿ ನಾವು ಮಹಾರಾಜರಿಗೆ ಒಂದು ಸ್ಪೆಷಲ್ ಇದನ್ ಮಾಡೇವ್ರಿ. ಸ್ಪೆಷಲ್ ಕೌಂಟರ್ ತರ ಮಾಡಿರಣ್ಣ. ನಾವು ಫರ್ನಿಚರ್ ಮಾಡ್ಸೇವ್ರಿ.
ಫರ್ನಿಚರ್ ಮಾಡಿಸಿ ಅದು ಮಹಾರಾಜರ ಆಸನ್ ರೀ ಅವ್ರ ದಿಮ್ ರೀ ಅವ್ರ ಲೋಡ್ ಎಲ್ಲ ನಾವು ಅದನ್ನು ಸಪ್ರೇಟ್ ಮಾಡಿಟ್ಟೇವ್ರಿ. ದಿವಸ ಬೆಳಿಗ್ಗೆ 7 ಗಂಟೆಗೆ ಅಂದ್ರೆ ಲಾಸ್ಟ್ 7 ಗಂಟೆ ಟೈಮಿಂಗ್ ರೀ ಮಹಾರಾಜರ ಪೂಜೆ ಆಗ್ತೈತೆ ನಮ್ಮಲ್ಲಿ. ಬೆಳಿಗ್ಗೆ 7 ಗಂಟೆಗೆ ಮತ್ತು ಸಾಯಂಕಾಲ ಲಾಸ್ಟ್ ಟೈಮಿಂಗ್ 7 ರೀ. ಹಾಂ ಪ್ರತಿದಿನ ಬೆಳಿಗ್ಗೆ ರೀ ಸಾಯಂಕಾಲ ದೀಪ ಹಚ್ಚಿರಿ ಉದ್ಬತ್ತಿ ಬೆಳಿಗ್ಗೆ ಅವ್ರು ಸ್ತೋತ್ರಂದ ಕೈ ಮುಗಿತೇವ್ರಿ. ಬೆಳಿಗ್ಗೆ ಅವ್ರು ಪೂಜಾ ಮಾಡಿ ಮನ್ಯಾಗಿಂದ ಏನು ಇರ್ತೈತಿ ನೋಡ್ರಿ ಅಡಿಗೆ ಅದನ್ನು ನಿವತ್ತಿ ಮಹಾರಾಜರು ಹಿಡಿತೇವ್ರಿ. ಭಾಳ ಗ್ರೇಟ್ ರೀ, ನಾವು ನಿಮ್ಮಿಂದ ಕಲಿಬೇಕಾಗ್ತೀನಿ ನೋಡಿ. ಇಲ್ರಿ ಅವ್ರದ್ದು ಭಾಳ ಶಕ್ತಿ ಭಾಳ ದೊಡ್ಡ ಪ್ರಮಾಣ ಐತ್ರಿ. ಭಾಳ ದೊಡ್ಡ ಪ್ರಮಾಣ ಐತ್ರಿ. ಯಾವಾಗ ನಮಗೆ ಮುಂದೆ ನಮಗೆ ಅಡಚಣೆ ಐತಿ ತ್ರಾಸ ಐತಪ್ಪ ಅಂತ ನಾವು ಮುಂದೆ ಬೇಡ್ಕೋದು ಅಂತಂದ್ರೆ ರೀ ಅದು 101% ಕ್ಲಿಯರ್ ಆಗ್ತೈತಿ ರೀ. ಮಾಡ್ತಾರ್ರಿ ಅವರು 101% ರೀ, ಅದ್ರಾಗಿನ ಸಂಶಯನೇ ಇಲ್ಲ. ಹ್ಞೂ ರೀ, ಭಾಳ ಸತ್ಯ ಐತ್ರಿ. ಈಗ ಮತ್ತೆ ನೀವು ಇಂಥ ಸಿಚುವೇಶನ್ದಾಗ ಒಂದು ನಿಮ್ದು ಅಂಗಡಿ ಐತೇನ್ರಿ ಬಾಬಾ, ಹೆಂಗೈತ್ರಿ? ನಂದು ಕಿರಾಣಿ ಅಂಗಡಿ ಐತ್ರಿ. ನೋಡ್ರಿ, ಈಗ ಇಂಥ ಇದ್ರೊಳಗೆ ನೀವು ಬಿಸ್ನೆಸ್ ಸಕ್ಸಸ್ ಮಾಡ್ಕೊಳ್ಳೋದಾಗ ಮಹಾರಾಜರದ ಆಶೀರ್ವಾದ ಅದ ನಿಮಗೆ ಪಕ್ಕ. ಹೌದೌದು. ನನಗೆ ಮತ್ತೊಂದು ಹೇಳ್ತಾನೆ ರೀ ವಿಶೇಷ ರೀ. ಹಾಂ, ನನ್ನ ಅಂಗಡ್ಯಾಗ ಗಿರಿಕೆ ಕಮ್ಮಿ ಅನ್ಸಾಕತ್ತಿದ್ದು ನನಗೆ ಒಂದು ಸ್ವಲ್ಪ ಯಾಕೋ ಗಿರಿ ಕಮ್ಮಿ ಆಗ್ಯಾವತ್ತೋ ತ್ರಾಸ ಅನ್ಸಾದಿತ್ತು ಅಂದ್ರೆ ಅವ್ರು ಜಪ ಮಾಡಿಬಿಡ್ತಾನೆ ರೀ. ನಾನು ಅಂಗಡ್ಯಾಗ ಕುಂತು ಜಪ ಮಾಡಿಬಿಡೋದು? ಹಾಂ, ಅಂಗಡ್ಯಾಗ ಕುಂತು ಜಪ ಮಾಡ್ತಾನೆ ರೀ. ಅದ ಶ್ರೀ ಸ್ವಾಮಿ ಸಮರ್ಥ ಏನ್ರಿ? ಇಲ್ರಿ, ಶ್ರೀ ಸ್ವಾಮಿ ಸಮರ್ಥ. ಹಾಂ, ಇಷ್ಟ ಮಾಡ್ತಾನೆ ರೀ. ಅದನ್ನ ಬಿಟ್ಟು ನಾ ಮತ್ತೆ ಯಾವುದೂ ಮಾಡಂಗಿಲ್ಲ ರೀ. ಎಲ್ಲಿಂದರ ಕರ್ಕೊಂಬರ್ತಾರ ಅವರ ಕಸ್ಟಮರ್? ಅವ್ರ ಕರ್ಕೊಂಬರ್ತಾರ್ರಿ. ಅವ್ರ ನನ್ನ ಉಡ್ಯಾಗ ಹಾಕಿ ಹೋಗ್ತಾರ ರೀ. ಹಾಂ, ಅವ್ರ ಕರ್ಕೊಂಬಂದು ಅವ್ರ ನನ್ನ ಉಡ್ಯಾಗ ಹಾಕ್ತಾರ್ರಿ. ಮತ್ತು ಅವ್ರು ಮಾಡ್ತಾರ ಅನ್ನೋದು ನನಗೆ ಆತ್ಮವಿಶ್ವಾಸ ಐತ್ರಿ. ಮತ್ತು ನನ್ನ 100 ಪಟ್ಟು ದುಡಿತಾಳಂದ್ರೆ ನನ್ನ ಮಿಸ್ಸಸ್ ರೀ. ಮಹಾರಾಜರ ಬಗ್ಗೆ ಮಹಾರಾಜರ ಸಲುವಾಗಿ ರೀ. ನಾನು 100 ಪಟ್ಟು ದುಡಿತಾಳಂದ್ರೆ ನನ್ನ ಮಿಸ್ಸಸ್ ದುಡಿತಾಳೆ. ಅಲ್ರಿ, ನಿಜವಾಗಿ ಹೇಳ್ತೇನೆ ನಾ ನಿಮಗೆ, ಅಂಥವ್ರನ್ನ ನೀವು ಮದ್ವೆ ಮಾಡ್ಕೊಳಕ್ ನೀವು ಬಹಳ ಪುಣ್ಯ ಮಾಡಿರಣ್ಣ. ಇದೊಂದು ಬುತ್ತಿ. ಹೌದೌದ್ರಿ. ನಾ ರೀ 10 ವರ್ಷ ಬಡಗಿ ಮನ್ಯಾಗ ಇದ್ದೀನಿ ರೀ. ನಂದು ಓನ್ ಮನಿ ಇದ್ರಿ. ಹಾಂ, ಕಾರಣಾಂತಗಳಿಂದ ನನ್ನ ತಮ್ಮರಲ್ಲಿ ಇದನ್ನ ಆಗಿರಿ, ಡಿಸ್ಪ್ಯೂಟ್ ಆಗಿರಿ 10 ವರ್ಷ ನಾ ಹೊರಗೆ ಬಾಡಿಗೆ ಮನೆ ಮಾಡ್ಯಾನ. ನಾನು ಅಂಗಡಿ ಸ್ವಂತ ರೀ, ಗಾಡಿ ಸ್ವಂತ ಎಲ್ಲ ಇದ್ರಿ. 10 ವರ್ಷ ನಾ ಬಾಡಿಗೆ ಮನ್ಯಾಗ ನಿತ್ತ ಪರ್ ಡೇ ನಂಗೆ ಕಣ ನೀರು ಹೋಗ್ತಿದ್ದು ರೀ. ಅಂದ್ರೆ ಹೆಂಗ್ರಿ, ಚಿಕ್ಕೋಡಿಗೆ ನಾವು ಸಮ್ಮತ್ ಸಿಟಿ ಅಂದ್ರೆ ಒಂದು ಪ್ರತಿಷ್ಠಿತ ಮನಿತಾನ ರೀ ನಮ್ಮದು. ಪ್ರತಿಷ್ಠಿತ ಮನಿತಾನ ರೀ ಸಮ್ಮತ್ ಸಿಟಿ ಅಂದ್ರೆ. 10 ವರ್ಷ ನಾ ಬಾಡಿಗೆ ಮನೆ ನಿಂತಂದ್ರಿ. ದಿವಸ ನನ್ನ ಮಿಸ್ಸಸ್ ಹೇಳ್ತೇವೆ ರೀ, ಮಹಾರಾಜರದವರು ಅವ್ರು ಮಾರ್ಗ ಮಾಡ್ತಾರೋ, ಅವ್ರು ನಮ್ಮ ತಲೆ ಮ್ಯಾಗ ನೆಳ ಮಾಡ್ತಾರೋ ಅಂಜಬೇಡ್ರಿ. ಲಾಸ್ಟ್ ಅವ್ರು ನೆಳ ಮಾಡಿ ಕೊಟ್ಟಾರ್ರಿ. ನಂಗೆ ನಿಜವಾಗಿರಿ ಅಣ್ಣ, ನನಗೆ ಅವರು ವೈನಿಗೆ ನಾ ಮಾತಾಡ್ಬೇಕು. ನಾ ರಿಯಲಿ ನನಗೆ ಇಲ್ರಿ, ಈಗ ನಾ ಏನಂತೇನ್ರಣ್ಣ, ನಾವು ಅಲ್ರಿ, ನಾವು ಕಲಿಯೋದು ಭಾಳ ಐತಿ. ಈಗ ಅವ್ರು ಅಷ್ಟು ವರ್ಷದಿಂದ ನನಗ ಪುಣ್ಯ ಇದು, ನನ್ನ ಪುಣ್ಯ ನಾ ಅಂತ ಹೆಚ್ಚಿಸ್ಕೊಂಡು ಹೇಳಂಗಿಲ್ರಿ. ಅಷ್ಟು ವರ್ಷ ಸೇವಾ ಮಾಡ್ಯಾರ, ಅವ್ರ ಜೊತೆ ಮಾತಾಡೋದ್ರಿಂದ ನಮಗ್ ಪುಣ್ಯ ಬರ್ತದಲ್ಲ. ಅದು ನಮ್ಮ ಎಕ್ಸ್ಪೀರಿಯನ್ಸ್ ಬೇರೆ, ಅವ್ರ ಎಕ್ಸ್ಪೀರಿಯನ್ಸ್ ಬೇರೆ ಇರ್ತದ್ರಿ. ಹೌದೌದು, ಖರೆ ಐತ್ರಲ್ಲ. ನಾನು ಕ್ಯಾಮ್ರಾ ಮುಂದೆ ನಿಂತು ಹೇಳ್ಬೋದ್ರಿ ಅಣ್ಣ, ಬಟ್ ಅದನ್ನ ರಿಯಲಿಸ್ಟಿಕ್ ಆಗಿ ಅವ್ರು ಅನುಭವಿಸ್ಯಾರ. ಅದು ಅವ್ರ ಬಾಯಿಂದ ಬರುವಂತ ಮಾತಾ ಬೇರೆ ಅವೆಲ್ಲ. ಹೌದೌದ್ರಿ, ನೀವು ಮಾತಾಡ್ರಿ, ಅವ್ರ ಸಣ್ಣ ಮಾತಾಡ್ರಿ. ನನಗೆ ರಿಯಲಿ ಅಣ್ಣ ಭಾಳ ಆನಂದ ಆತ್ರಿ. ಇಷ್ಟು ಜನ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಫೋನ್ ಹಚ್ತಾರ ಖರೆ, ಆದ್ರೆ ನನಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳಿ ನನಗೆ ಭಾಳ ಖುಷಿ ಅನಿಸ್ತು ಪ್ರೈವೇಟ್ಲಿ ರಿಯಲಿ. ಹೌದೌದು. ಇಲ್ಲ, ಹಂಗೆ ಐತ್ರಿ, ಹಂಗೆ ಮಹಾರಾಜರ್ದು ಐತ್ರಿ, ಶಕ್ತಿ ಐತ್ರಿ. ಈಗ ವೈನಿಯವ್ರಿಗೆ ಯಾರು ಕರ್ಕೊಂಡು ಹೋಗಿದ್ರಿ ಅಕ್ಕಲ್ಕೋಟಿಗೆ ಫಸ್ಟ್ ಟೈಮ್ ರೀ? ನಾವು ಎಲ್ಲ ಫ್ಯಾಮಿಲಿ ಹೋಗಿದ್ದು ರೀ. ಅವಾಗಿಂದ ಚಾಲು ಮಾಡ್ಯಾರ ಅವ್ರು? ಇಲ್ರಿ, ಆ ಮದುವೆಕಿಂತ ಮೊದಲಿಂದ ಅಕ್ಕಲ್ ಮಹಾರಾಜರದಕ್ಕೆ ಏನು ಮಾಡ್ತಾಳ್ರಿ ಅವ್ರು. ಈಗ ನಿಮ್ಮ ಮದುವೆ ಆಗೋಕ್ಕಿಂತ ಮುಂಚೆಕಿಂದ? ಮುಂಚೆಕಿಂದ ರೀ. ನಂದು 2007 ಮದುವೆ ಆಗೈತ್ರಿ. ಅದಕ್ಕೆ ಮೊದಲಿಂದ ರೀ. ಭಾಳ ಸೀನಿಯಾರಿಟಿ ಆದ್ರಲ್ರಿ ಅವರು. ನಾವು ಲಗ್ನ ಆದ್ಮ್ಯಾಗ ರೀ 2007 ನರ್ಸೋಬಾಡಿ ಹೋಗಿದ್ದು ರೀ. ನರ್ಸೋಬಾಡಿ ಗೊತ್ತು ಬಿಡ್ರಿ. ನಮಗೆ ಒಂದು 35 ಕಿಲೋಮೀಟರ್ ಆಗ್ತೈತ್ರಿ ಇಲ್ಲಿಂದ ರೀ. ಓ ಹೌದ್ರಿ? 35 ಕಿಲೋಮೀಟರ್ ಆಗ್ತೈತ್ರಿ. ಅಲ್ಲಿ ಹೋದ್ಮ್ಯಾಗ ರೀ ಮಹಾರಾಜರ ಫೋಟೋ ಕಾಣಿಸ್ತಾರ ಈಗ್ರಿ.
ನನಗೆ ಹೇಳಿಲ್ರಿ ಇಲ್ರಿ ನಮ್ಮ ಯಾರಾದ್ರೂ ಫೋಟೋ ಕಾಣಿಸೈತಿ ನಾ ಪೂಜಾ ಮಾಡಕ್ಕೆ ತೊಗೋಕಿದನು ಏನು ಹರ್ಕತ್ ಇಲ್ಲ ತೊಗೋವ ಅಂತ ಹೇಳ್ರಿ ನಾ. ಈಗ ಬೆಳಗಾವ್ಕ್ಕೂ ನಿಮ್ಗೆ ಎಷ್ಟು ದೂರ ಅದ ರೀ ಅಣ್ಣ? ಏನು ರೀ? ಬೆಳಗಾವ್ಕ್ಕೂ ನಿಮಗೂ ಎಷ್ಟು ದೂರ ಅದ? 74 ರೀ. ಓ ಹೌದೇನ್ರಿ? ಓಕೆ ಓಕೆ 74 ಕಿಲೋಮೀಟರ್ ರೀ. ಓಕೆ ನಾವು ಬೆಳಗಾವ್ಕ ಬರೋರ್ದೇವ್ರಿ, ಮಹಾರಾಜರ ಪಾದುಕೆ ಮತ್ತು ಮೂರ್ತಿ ತೊಗೊಂಡು ಬರೋರ್ದೇವಿ. ಯಾವಾಗ ಬರ್ತಾರ್ರಿ? ಅದು ನಿಮಗೆ ಅಡ್ವಾನ್ಸ್ ಆಗಿ ನಾನು ನಿಮ್ಗೆ ಫೋನ್ ಮಾಡಿ ಹೇಳ್ತೇನೆ ಅಣ್ಣ. ಮಾಡ್ರಲ್ರಿ. ಬೆಂಗಳೂರಿಂದ ಆನ್ ದಿ ವೇ ರೂಟ್ ಏನ್ರಿ ನಿಮ್ದೇನು? ಚಿಕ್ಕೋಡಿ ಅಂತಂದ್ರೆ ಬೆಂಗಳೂರಿಂದ ಹೋಗೋತ್ನ್ಯಾಗ ಸಿಗ್ತದೋ ನಿಮ್ಮ ಊರು, ಅಥವಾ ಏನು ಬೆಳಗಾವಿಂದ ಆ ಕಡೆ ಮುಂದೆ ಸಿಗ್ತದ್ರಿ? ಬೆಳಗಾವಿನಿಂದ ಮುಂದೆ ಸಿಗ್ತೈತ್ರಿ. ಓಕೆ 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 ಬೆಳಗಾವಿನಿಂದ ಸಿಗ್ತೈತ್ರಿ. ನಾನು ಖಂಡಿತವಾಗಿ ನಾನು ಅದು ನಿಮಗೆ ಫೋನ್ ಬರ್ರಿ ನಮ್ಮ ಮನಿಗೆ ಬರ್ರಿ. ಆಯ್ತು ಆಯ್ತು ರೀ ಅಣ್ಣ. ನೀವು ಬಂದ್ರೆ ಮಹಾರಾಜ ಬಂದಂಗ ಆಗ್ತೈತಿ ಬರ್ರಿ. ಅಂತ ಮಾತು ಹೇಳ್ಬೇಡ್ರಿ ಅಣ್ಣ. ಇಲ್ರಿ ಮತ್ತು ಅಂದ್ರೆ ಹೆಂಗ್ರಿ ನಾವ ಅವ್ರು ನೋಡುವಂತ ಪುಣ್ಯವಾನ್ ಅಲ್ರಿ, ಅಷ್ಟು ನಾವು ಪುಣ್ಯವಾನ್ರ ಅಲ್ರಿ. ಆದ್ರ ಅವ್ರು ಒಬ್ರು ರೂಪನ್ಯಾಗ ಬಂದ ಅದನ್ನ ದರ್ಶನ ಕೊಟ್ಟು ಹೋಗ್ತಾರ್ರಿ. ನನಗ್ರಿ ನಮ್ಮ ಮನಿಯೊಳಗೆ ಅಕ್ಕಲ್ಕೋಟೆಯಿಂದ ಅವು ಪಾದುಕೆ ಮತ್ತು ಮೂರ್ತಿ ಅದ ರೀ, ಅವ್ರು ಅಲ್ಲಿಂದನ ನಂಗೆ ಸಮಾಧಿ ಮಠದಿಂದನ ಕೊಟ್ಟಿದ್ದದ ಅದು. ಹಾ 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 ಅಂದ್ರೆ ಅಲ್ಲಿದ್ದ ಸೇವಾ ಮಾಡಿದ್ದೆ ರೀ ನಾ, ಸುಮಾರು ದಿವಸ ಸೇವಾ ಮಾಡಿದ್ದೆ. ಅದು ಏನ್ ಪುಣ್ಯ ನೋಡ್ರಿ, ಆ ಸಮಾಧಿ ಮಹಾರಾಜರ ಸಮಾಧಿ 1000 ಸರಿ ಮುಟ್ಟಿರ್ಬೇಕು ನೋಡ್ರಿ ನಾ. ನೋಡ್ರಪ್ಪ ಅದು ಅಲ್ರಿ. ಹಾ ಅದು ಅಷ್ಟೆಲ್ಲ ಆದ್ಮೇಲೆ ಯೂಟ್ಯೂಬ್ ಚಾಲು ಆಗ್ಯದ್ರಿ ನಂದು. ಯೂಟ್ಯೂಬ್ ಚಾನಲ್ ಅಲ್ಲಿಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನಲ್ ಚಾಲು ಇದ್ದಿಲ್ರಿ. ಆ ಸೇವಾ ಮಾಡಿ ಬಂದ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗ್ಯದ ನೋಡ್ರಿ. ಅಂದ್ರೆ ಅವ್ರು ಪರಿಪಕ್ವ ಮಾಡಿ ಕಳಿಸ್ಯಾರ ಅಂತ 100% ಅದ ಅಷ್ಟೇ. ಹೌದೌದು, ಅದ್ರಾಗ ಏನ್ ಎರಡನೇ ಮಾತಾನೇ ಇಲ್ರಿ. ಒಂದು ಸಬ್ಜೆಕ್ಟ್ ತಗೊಂಡ್ ಮಾತಾಡೋದು ಅಷ್ಟು ಸುಲಭ ಅಲ್ರಿ ಅಣ್ಣ. ಅದು ಅಲ್ರಿ ಅನ್ಕೊಂಡ ಸುಲಭ ಅಲ್ರಿ ಅದೆಲ್ಲ. ಹೌದೌದು, ಅಂದಷ್ಟ ಈಜಿ ಆಗುದಿಲ್ರಿ. ಅದು ಬಹಳ ಪುಣ್ಯದ ಕೆಲಸ ರೀ ಅಣ್ಣ. ಹೌದೌದು, ಬಹಳ ಖುಷಿ ಅನಿಸ್ತು. ನೀವು ಬಹುಶಃ ಇವತ್ತು ಮಹಾರಾಜರ ನಿಮ್ ಕಡೆಯಿಂದ ಫೋನ್ ಮಾಡ್ತಿರ್ಬೇಕು ನನಗೆ. ಹಂಗ ಆಗೈತ್ರಿ. ಇದು 100% ರೀ. ಇದು ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ, ಮಾತಾಡೋಕ್ಕೂ ಸಾಧ್ಯ ಇಲ್ಲ ನಾವು ಇಷ್ಟೊತ್ತು. ಮತ್ತೊಂದ್ರಿ ನಾ ಭಾಳ ಸರ್ತಿ ಟ್ರೈ ಮಾಡೇನ್ರಿ ನಿಮ್ ಸಂಗಡ ಮಾತಾಡ್ಬೇಕಂತ ಹೇಳ್ರಿ. ಹೌದ್ರಿ. ಏನೋ ಅದ ಕಾರಣಾಂತರದಿಂದ ನಿಮ್ ಸಂಗಡ ನಂಗೆ ಮಾತಾಡಕ್ ಆಗೋಲಾಗ್ತೈತ್ರಿ. ಅದು ಹಂಗಲ್ರಿ ಅಣ್ಣ, ನಾವು ಏನಂತೇವಲ್ರಿ, ನಮ್ ಭಕ್ತರದಾರಿ ಒಬ್ರು ಬ್ರಾಹ್ಮಣರ ಆದರ್ಶ ಹೆಗಡೆ ಅಂತ ಹೇಳಿ. ಹಾ ರೀ. ಅವರು ಈ ಲಕ್ಷ್ಮೀ ನಿವಾಸದ ಜೀಟಿ ಒಳಗೆ ಲಕ್ಷ್ಮೀ ನಿವಾಸ ಅಂತ ಒಂದು ಸೀರಿಯಲ್ ಬರ್ತದೆ, ಅದ್ರ ಡೈರೆಕ್ಟರ್. ಹಾ 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 ರೀ. ಅವರು ಏನ್ ಮಾಡಿದ್ರಿ, ಫಸ್ಟ್ ಟೈಮ್ ನಮ್ಮ ಮನೆಗೆ ಪಾದುಕೆ ಮತ್ತು ಮೂರ್ತಿ ಬಂದಾಗ ಒಬ್ರು ಅದನ್ನ ಏನಂದ್ರು, ನಮ್ಮ ಫ್ರೆಂಡ್ ರೊಕ್ಕ ನಮ್ಮ ಫ್ರೆಂಡ ಕೊಟ್ಟಿದ್ರಿ ಆ ಮೂರ್ತಿಗೆ. ಆದ್ರ ಆ ಮೂರ್ತಿ ಇದ್ದಿದ್ದೆಲ್ರಿ ಅಂತಂದ್ರೆ ಅಕ್ಕಲ್ಕೋಟಿ ಸ್ವಾಮಿ ಸಮರ್ಥರ ಸಮಾಧಿ ಮಠದ ಮೇಲೆ ಇತ್ತದ ಮೂರ್ತಿ. ಹಾ ಹಾ ರೀ. ಅದನ್ನ ಚೋಳಪ್ಪ ಮಹಾರಾಜ್ ಅವರ ವಂಶಸ್ಥರು ಪೂಜೆ ಮಾಡ್ತಿದ್ರು ಅದನ್ನ. ಹಾ ಹಾ ರೀ. ಅದನ್ನ ಯಾರಿಗೆ ಕೊಡ್ಬೇಕಂತಿತ್ತು, ಅದು ನಾನು ಕೇಳಿದೆ ಬಾಬಾ ಅಂದ್ರೆ ಬಾಬಾ ಅಂತ ಕರಿತೇನ್ರಿ ಅವ್ರಿಗೆ ನಾನು. ನನಗೊಂದು ಮೂರ್ತಿ ಬೇಕಾಗಿತ್ತು. ಇಲ್ಲೋ ಸಂತೋಷ್ ಒಂದು ಕೆಲಸ ಮಾಡು, ಯಾರಿಗೆ ಕೊಡ್ಬೇಕಂತ ಹೇಳಿ ಅದನ್ನ ನಾವು 48 ದಿವಸ ಅನುಷ್ಠಾನ ಮಾಡಿ ನಾವು ಮೂರ್ತಿ ಮಾಡೇವ, ಪೂಜೆ ಮಾಡೇವಿ. ಅದಕ್ಕೆ ಇಷ್ಟಿಂತಿಷ್ಟು ಸಮ್ ಅಮೌಂಟ್ ಆಕೈತಿ, ಕೊಟ್ಟು ತಗೊಳೋ. ಆ ಅಮೌಂಟ್ ಏನ್ ಮಾಡಿದ್ರಿ, ಪ್ರದೀಪ್ ಅಂತ ಹೇಳಿ ಒಬ್ಬ ನಮ್ ಫ್ರೆಂಡ್, ಅವ್ ಮಹಾರಾಜ್